ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಮನೆಯಲ್ಲೇ ಕುಳಿತು ಆರಾಮಾಗಿ ಕೆಲಸ ಮಾಡ್ಬೋದು. ಹಾಗಿದ್ರೆ ಈ ಒಂದು ಜಾಬ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಯಾರೆಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದಾರೆ, ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಏನಾದರೂ ತಪ್ಪಾಯಿತು ಅಂತ ಅಂದರೆ ಕಂಪ್ನಿ ಕಡೆಯಿಂದ ಕಾಲ್ ಬರೋದಿಲ್ಲ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಓಕೆನಾ? ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ವಾಟ್ಸಪ್ಪಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ? ಈ ಒಂದು ಜಾಬ್ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಸೊ ಇದು ಔಟ್ಲೈಯರ್ AI ಅಂತ ಇವಾಗ ನೀವು ನೋಡ್ಬೋದು. AI ನಮ್ಮ ಒಂದು ಪ್ರೆಸೆಂಟ್ ಸಿಚುಯೇಷನಲ್ಲಿ ಎಷ್ಟು ತುಂಬಾ ಪ್ರಾಮುಖ್ಯತೆ ಹೊಂದಿದೆ ಅಂತ. ಸೊ ಈಗ ನಮ್ಮ ವಾಟ್ಸಪ್ಪಲ್ಲೂ ಕೂಡ AI ಬಂದಿದೆ, ಒಮ್ಮೆ ನೀವು ಟ್ರೈ ಮಾಡಿ ನೋಡ್ಬೋದು. ಅದಕ್ಕೇನಾದರೂ ಒಂದು ಟಾಪಿಕ್ನ ಕೊಟ್ಟರೆ ಫುಲ್ ಅದ್ರ ಆನ್ಸರು, ಫುಲ್ ಇನ್ಫಾರ್ಮೇಷನ್ನ ನಿಮಗೆ ಪ್ರೊವೈಡ್ ಮಾಡುತ್ತೆ. ಹಾಗೆ ನೀವು ಯಾವುದೋ ಒಂದು ಟಾಪಿಕ್ನ ಸರ್ಚ್ ಮಾಡ್ತಾ ಇರ್ತೀರ, ನಿಮಗೆ ಕನ್ನಡದಲ್ಲಿ ಬೇಕು, ಸೊ ಇನ್ ಕನ್ನಡ ಅಂತ ನೀವು ಕೊಟ್ಟಿರ್ತೀರ, ಆವಾಗ ಅಲ್ಲೂ ಕೂಡ ತೋರಿಸುತ್ತೆ. ಸೊ ನಾನು ಇನ್ನೂ ಕನ್ನಡದಲ್ಲಿ ಏನೋ ಅಷ್ಟು ವರ್ಕ್ ಮಾಡ್ತಾ ಇಲ್ಲ, ಒನ್ಸ್ ಅಪ್ಡೇಟ್ ಆಯಿತು ಅಂತಂದರೆ ನಾವು ನಿಮಗೆ ನೋಟಿಫಿಕೇಷನ್ ಕೊಡ್ತೀವಿ ಅಂತ ಅದು ಮೆಟಾ AIನಲ್ಲಿ ತೋರಿಸುತ್ತೆ. ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದಿರೋ ಏನೋ ಗೊತ್ತಿಲ್ಲ, ಸೊ ಒಮ್ಮೆ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಇವಾಗ AI ಪ್ರೆಸೆಂಟ್ ಸಿಚುಯೇಷನಲ್ಲಿ ತುಂಬಾ ಪ್ರೆಸೆಂಟ್ ಈಗಿರುವಂಥ ಒಂದು ಇದರಲ್ಲಿ ತುಂಬಾ ಟಾಪಲ್ಲಿರೋ ಅಂಥದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈ ಒಂದು ಜಾಬ್ಗೆ, ಈ ಒಂದು ಪ್ರಾಜೆಕ್ಟಿಗೆ ಕನ್ನಡ ಟೈಪಿಂಗ್ ಅಥವಾ ಕನ್ನಡ ರೈಟಿಂಗ್ನ ಕೇಳ್ತಾ ಇದ್ದಾರೆ. ಸೊ ಕಂಪ್ನಿ ಕಡೆಯಿಂದ ಒಂದಷ್ಟು ಪ್ರಾಜೆಕ್ಟ್ನ ನಿಮಗೆ ಕೊಡ್ತಾರೆ, ಒಂದಷ್ಟು ಟಾಪಿಕ್ನ ಕೊಡ್ತಾರೆ. ಅದ್ರ ಮೇಲೆ ನೀವು ರಿಸರ್ಚ್ ಮಾಡಿಬಿಟ್ಟು ಕನ್ನಡದಲ್ಲಿ ಅವ್ರಿಗೆ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೀವು ನೋಡ್ಬೋದು ಇಲ್ಲಿ ಔಟ್ಲೈಯರ್ AI ಅಂತ ಯಾವುದೆಲ್ಲ ಕರೆಂಟ್ ಜಾಬ್ ಓಪನಿಂಗ್ಸ್ ಇದೆ ನೀವು ಇಲ್ಲಿ ನೋಡ್ಬೋದು. ಸುಮಾರಷ್ಟು ಜಾಬ್ಸ್ ಓಪನಿಂಗ್ ಇದೆ. ನಾವಿವತ್ತು ಅಪ್ಲೈ ಮಾಡ್ತಾ ಇರೋದು ರೈಟಿಂಗ್ ಜಾಬು. ಸೊ ಈ ಒಂದು ಜಾಬ್ಗೆ 1 ಅವರ್ಗೆ ನಿಮಗೆ 625 ರೂಪೀಸ್ ಸಿಗ್ತಾ ಇದೆ. ಸೊ ನೀವು ಯಾವಾಗೆಲ್ಲ ಫ್ರೀಯಾಗಿರ್ತೀರಾ ವರ್ಕ್ ಮಾಡ್ಬೋದು, ಅಥವಾ ಇದನ್ನೇ ನೀವು ಫುಲ್ ಟೈಮ್ ಆಗೂ ಕೂಡ ತೊಗೋಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಲ್ಯಾಂಗ್ವೇಜಸ್ ಅಂತ, AI ಟ್ರೈನರ್ ಫಾರ್ ಅಮೆರಿಕನ್ ರೈಟರ್ಸ್, ಆಸ್ಟ್ರೇಲಿಯನ್ ಇಂಗ್ಲೀಷ್. ಸೊ ಇದೇ ರೀತಿ ನಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ಗೂ ಕೂಡ ಇದೆ. ನೀವೀಗ ಇಲ್ಲಿ ನೋಡ್ಬೋದು. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಇದೇ ರೀತಿಯಾದಂಥ ನಾನು ಪ್ರತಿದಿನ ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಸೊ ಹಿಂಗೆ ಸ್ಕ್ರೋಲ್ ಅಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಗ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ, AI ಟ್ರೈನಿಂಗ್ ಫಾರ್ ಕನ್ನಡ ರೈಟಿಂಗ್ ಎಕ್ಸ್ಪರ್ಟ್ಸ್. ಸೊ ನಿಮಗೆ ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ, ಅಂದರೆ 10th ಆಗಿರೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. PUC, ಎನಿ ಡಿಗ್ರಿ, ಹೌಸ್ ವೈಫ್ಸ್, ರಿಟೈರ್ಡ್ ಪರ್ಸನ್ಸ್, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ಮತ್ತು ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಪರ್ಸನ್ ಕೂಡ ಅಪ್ಲೈ ಮಾಡ್ಬೋದು. ತುಂಬಾ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಇವಾಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. 1 ಸೆಕೆಂಡ್. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ನಾವು ಪೂರ್ತಿಯಾಗಿ ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಬೋದು. AI ಟ್ರೈನಿಂಗ್ ಫಾರ್ ಕನ್ನಡ ರೈಟಿಂಗ್ ಎಕ್ಸ್ಪರ್ಟ್ಸ್. ನೀವು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೀತೀನಿ ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಫಾರ್ ಕನ್ನಡ ಟ್ರೆಡಿಷನಲ್ ರೈಟಿಂಗ್ ಎಕ್ಸ್ಪರ್ಟ್ಸ್ ಓನ್ಲಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಹೆಲ್ಪಿಂಗ್ ಟು ಟ್ರೈನ್ AI ಮಾಡೆಲ್ಸ್ ಟು ಬಿಕೇಮ್ ಬೆಟರ್ ರೈಟರ್ಸ್. ಸೊ ನೀವು ಏನು ಮಾಡಬೇಕು, AIಗೆ ಟ್ರೈನ್ ಮಾಡಬೇಕು. ಸೊ ಅವ್ರು ಒಂದು ಟಾಪಿಕ್ನ ಕೊಡ್ತಾರೆ, ಆ ಟಾಪಿಕ್ ಮೇಲೆ ನೀವು ರಿಸರ್ಚ್ ಮಾಡಿ ಅದನ್ನು ನೀವು ಕನ್ನಡದಲ್ಲಿ ಟೈಪ್ ಮಾಡಿ ಅಥವಾ ಕನ್ನಡದಲ್ಲೂ ಬರೆದು ಕಳಿಸ್ಬೇಕು ಅವ್ರಿಗೆ. ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಮೀನ್ಸ್ ಅವ್ರು ಹೇಳ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ನ ಅವ್ರು ನಿಮಗೆ ಕೊಡ್ತಾರೆ. ಹೌ ಇಟ್ ವರ್ಕ್ಸ್, ಇದು ಹೇಗೆ ವರ್ಕ್ ಆಗುತ್ತೆ. ವಿ ಹ್ಯಾವ್ ಸೆವೆರಲ್ ಓಪನಿಂಗ್ ಪ್ರಾಜೆಕ್ಟ್ಸ್ ವೇರ್ ವಿ ಆರ್ ಲುಕಿಂಗ್ ಫಾರ್ ದ ಟ್ಯಾಲೆಂಟೆಡ್ ರೈಟರ್ಸ್ ಟು ಹೆಲ್ಪ್ ಟ್ರೈನ್. ಸೊ ಇವ್ರದ್ದು ಸುಮಾರಷ್ಟು ಪ್ರಾಜೆಕ್ಟ್ಸು ಓಪನಿಂಗ್ ಇದೆ. ಸೊ ತುಂಬ ಚೆನ್ನಾಗಿ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಬರೋ ಅಂತನ್ನ ನೋಡ್ತಾ ಇದ್ದಾರೆ. ಮತ್ತು ಅವರು ಎಲ್ಲ ಪ್ರಾಜೆಕ್ಟ್ಗಳಿಗೂ ಕೂಡ ನಿಮ್ಮನ್ನು ತಗೋತಾರೆ. ಮತ್ತು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಮತ್ತು ಫ್ಲೆಕ್ಸಿಬಲ್ ಅವರ್ ಇರುತ್ತೆ. ಓಕೆನಾ?
ಯು ವಿಲ್. ಸೊ ನೀವೇನು ಮಾಡ್ತೀರಾ, ವರ್ಕ್ ಆನ್ ವೇರಿಯಸ್ ರೈಟಿಂಗ್ ಇನ್ ಕನ್ನಡ ಪ್ರಾಜೆಕ್ಟ್ಸ್ ಟು ಟ್ರೈನ್ ಜನರೇಟಿವ್ AI ಮಾಡಲ್ಸ್. ಸಮ್ ಎಕ್ಸಾಂಪಲ್ಸ್ ಆಫ್ ಪ್ರಾಜೆಕ್ಟ್ ಯು ಮೈಟ್ ವರ್ಕ್ ಆನ್. ಸೊ ಸಮ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ರ್ಯಾಂಕ್ ಎ ಸೀರೀಸ್ ಆಫ್ ರೆಸ್ಪಾನ್ಸ್ ದಟ್ ವರ್ ಪ್ರೊಡ್ಯೂಸ್ಡ್ ಬೈ AI ಮಾಡಲ್ ಬೇಸ್ಡ್ ಆನ್ ದ ಗಿವನ್ ಟಾಪಿಕ್, ರೈಟ್ ಎ ಶಾರ್ಟ್ ಸ್ಟೋರಿ ಅಬೌಟ್ ದ ಟಾಪಿಕ್. ಸೊ ಇವಾಗ ಅವರೊಂದು ಟಾಪಿಕ್ನ ಕೊಡ್ತಾರೆ, ಆ ಟಾಪಿಕ್ ಬಗ್ಗೆ ನೀವು ಶಾರ್ಟ್ ಸ್ಟೋರಿನ ಬರಿಬೇಕಾಗತ್ತೆ. ಸೊ ಯಾವ್ದಾದ್ರು ಒಂದು ಟಾಪಿಕ್ ಕೊಟ್ಟಿದ್ದನ್ನ ನೀವು ಚೆನ್ನಾಗಿ ರಿಸರ್ಚ್ ಮಾಡಿ, ಗೂಗಲ್ ಮಾಡಿ, ChatGPTನಲ್ಲಿ ಚೆಕ್ ಮಾಡಿ. ಪ್ರತಿಯೊಂದು ನಿಮಗೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಇದೆ, ಪ್ರತಿಯೊಂದು ವಿಷಯ ನಿಮಗೆ ಸಿಕ್ಬಿಡುತ್ತೆ, ಓಕೆನಾ. ಸೊ ಅವ್ರು ಏನು ಟಾಪಿಕ್ ಕೊಟ್ಟರು ನೀವು ರಿಸರ್ಚ್ ಮಾಡಿ ಚೆನ್ನಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಶಾರ್ಟ್ ಸ್ಟೋರಿ ಥರ ಬರೆದು ಅವರಿಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಏನು ನೋಡ್ತಾ ಇದ್ದಾರೆ ಅಂತಂದರೆ, ದಿಸ್ ಆರ್ ನಾಟ್ ಮಸ್ಟ್ ಹ್ಯಾವ್ ಕ್ವಾಲಿಫಿಕೇಷನ್. ಸೊ ಈ ಒಂದು ಜಾಬ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ ಏನಿಲ್ಲ. ಪ್ರೊಫೆಷ್ನಲ್ ಟ್ರಾನ್ಸ್ಲೇಟರ್ ನೋಡ್ತಾ ಇದ್ದಾರೆ. ಪ್ರೊಫೆಷ್ನಲ್ ಟ್ರಾನ್ಸ್ಲೇಟರ್ ಇದ್ದರೆ ಸೊ ಅವ್ರಿಗೊಂದು ಪ್ಲಸ್ ಅಡ್ವಾಂಟೇಜ್ ಆಗುತ್ತೆ. ಇಲ್ದಿರೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಅರ್ನಿಂಗ್ಸ್ ಆ್ಯಂಡ್ ಡ್ಯೂರೇಷನ್, ಬೇಸ್ ಪೇ ಅಪ್ ಟು 1 ಅವರಿಗೆ $7.5 ಕೊಡ್ತಾ ಇದ್ದಾರೆ, ಓಕೆನಾ. ನಿಯರ್ಲಿ ನಿಮ್ಗೊಂದು 600 ಮೇಲೆ ಹೋಗ್ಬಿಡುತ್ತೆ. ಸೊ ಲೊಕೇಶನ್ ಇದು ಗ್ಲೋಬಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಡ್ಯೂರೇಷನ್ ವೇರಿಯಬಲ್ ಡಿಪೆಂಡಿಂಗ್ ಆನ್ ದ ಪ್ರಾಜೆಕ್ಟ್ ಲೆಂತ್. ಸೊ ಡ್ಯೂರೇಷನ್ ಇಷ್ಟೇ ಅಷ್ಟು ಅಂತ ಹೇಳೋದಕ್ಕಾಗಲ್ಲ. ಒಂದು ನಿಮಗೆ ಕೊಟ್ಟಿರೋಂಥ ಪ್ರಾಜೆಕ್ಟ್ ಪೀರಿಯಡ್ಸ್ ಎಷ್ಟಿದೆ, ಪೀರಿಯಡ್ ಲೆಂತ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಫ್ಲೆಕ್ಸಿಬಲ್ ಅವರ್ ಇರುತ್ತೆ. ದಿಸ್ ಆಪರ್ಚುನಿಟಿ ಇನ್ವಾಲ್ವ್ಸ್ ಕಾಂಟ್ರಾಕ್ಟಿಂಗ್ ಫಾರ್ ಸ್ಮಾರ್ಟ್ ಎಕೋಸಿಸ್ಟಮ್ ಡಾಟ್. ಈ ಒಂದು ಏನಿದೆ ಆಪರ್ಚುನಿಟಿ, ಇದು ಸ್ಮಾರ್ಟ್ ಎಕೋಸಿಸ್ಟಮ್ ಅವರು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ಔಟ್ಲೇಯರ್ ಅವ್ರಿಗೆ. ಸೊ ಅವರು ನಿಮಗಿಲ್ಲಿ ಹೈರ್ ಮಾಡ್ಕೋತಾ ಇದ್ದಾರೆ ಈ ಒಂದು ಜಾಬ್ಗೆ. ಇಲ್ಲಿ ಇವರು ಯಾವುದೇ ರೀತಿಯಾದಂಥ ವಿ ಕಲೆಕ್ಟ್, ರಿಟೈನ್ ಆ್ಯಂಡ್ ಯೂಸ್ ಪರ್ಸ್ನಲ್ ಡೇಟಾ ಫಾರ್ ಅವರ್ ಪರ್ಸ್ನಲ್ ಬಿಸ್ನೆಸ್ ಪರ್ಪಸ್ ಓನ್ಲಿ. ಸೊ ನಿಮ್ದು ಕಲೆಕ್ಟ್ ಮಾಡ್ಕೊಂಡಿರೋಂಥ ಡೇಟಾನ ಯಾವುದು ಮಿಸ್ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಿ, ನಿಮ್ಮ ಒಂದು ಲಾಸ್ಟ್ ನೇಮ್ ಸರ್ನೇಮ್ ಇತ್ತು ಅಂದರೆ ಸರ್ನೇಮ್ ಹಾಕಿ, ಸರ್ನೇಮ್ ಇಲ್ಲ ಅಂತಂದರೆ ನಿಮ್ಮ ಲಾಸ್ಟ್ ನೇಮ್ನಲ್ಲಿ ನಿಮ್ಮ ಒಂದು ಇನ್ಷಿಯಲ್ ಹಾಕಿ. ಇಮೇಲ್ ID ನೀವು ಕೊಟ್ಟಂಥ ಇಮೇಲ್ IDಗೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತು ಫೋನ್ ನಂಬರ್ ನೀವು ಯೂಸ್ ಮಾಡೋ ಅಂಥ ಫೋನ್ ನಂಬರ ಹಾಕಿ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಡೇಟೆಡ್ CV ಹಾಕಬೇಕಾಗತ್ತೆ. ನಿಮ್ಮ ಒಂದು CV ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತೆ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ಸ್ಕೂಲ್, ನೀವು ಇಲ್ಲಿ ನಿಮ್ಮ ಒಂದು ಸ್ಕೂಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ಸ್ಕೂಲಲ್ಲಿ ಓದಿದ್ದು ಏನು ಅಂತ ಹೇಳ್ಬಿಟ್ಟು, ಅಂದರೆ ಕರ್ನಾಟಕ ಬೋರ್ಡ್ ಬರೋದ್ರಿಂದ ನೀವು ಇಲ್ಲಿ ಕರ್ನಾಟಕ ಬೋರ್ಡ್ ಅಂತ ಹಾಕೋಬೇಕು. ಸೆಲೆಕ್ಟ್ ಡಿಗ್ರಿ ಅಂತ ಕೇಳಿದ್ದಾರೆ. ನೀವು ಬ್ಯಾಚುಲರ್ಸ್ ಆಗಿದ್ದರೆ ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ರೆ ಬ್ಯಾಚುಲರ್, ಪೋಸ್ಟ್ ಗ್ರಾಜುಯೇಟ್ ಆಗಿದ್ದರೆ ಮಾಸ್ಟರ್ ಡಿಗ್ರಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಸೆಲೆಕ್ಟ್ ಎ ಡಿಸಿಪ್ಲೈನ್ ಅಂತ ಇದೆ. ಸೊ ನೀವು ಯಾವ ಒಂದು ಇದರಲ್ಲಿ ಡಿಸಿಪ್ಲಿನಲ್ಲಿ ಓದಿರೋದು ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಡಿಗ್ರಿನ ಯಾವುದೊಂದು ಡಿಸಿಪ್ಲಿನಲ್ಲಿ ಮಾಡಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲೇನಾದರೂ ನಿಮ್ಮದು ಆ್ಯಡ್ ಅನದರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಇದೆ. ನೀವು PU ಮಾಡಿರೋದು, 10th ಮಾಡಿರೋದು, ಡಿಗ್ರಿ, ಮಾಸ್ಟರ್ ಡಿಗ್ರಿ ಅದನ್ನೆಲ್ಲ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಆರ್ ಯು ಎ ನೇಟಿವ್ ಕನ್ನಡ ಸ್ಪೀಕರ್ ಅಂತ ಕೇಳ್ತಾ ಇದೆ. ಹ್ಯಾವ್ ಯು ಸ್ಟಡಿ ಕನ್ನಡ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಟು C1 or C2. ಸೊ ನಾವು ನಮ್ಮ ಕರ್ನಾಟಕದಲ್ಲಿರೋದ್ರಿಂದ ನಾವು ಕನ್ನಡ ಲ್ಯಾಂಗ್ವೇಜ್ನ ಓದೇ ಇರ್ತೀವಿ. ಸೊ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಇನ್ ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ರಿಸೈಡ್, ಯಾವ ಒಂದು ಕಂಟ್ರಿಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಇಂಡಿಯಾದಲ್ಲಿರೋದ್ರಿಂದ ಇಂಡಿಯಾ ಅಂತ ಹಾಕೋಣ. ಸರ್ಚ್ ಮಾಡಿ ಸಿಗುತ್ತೆ. ಇವಾಗ ಸೆಲೆಕ್ಟ್ ಮಾಡ್ಕೊಂಡಾಯಿತು. ಆರ್ ಯು ಅಥರೈಸ್ ಟು ವರ್ಕ್ ಇನ್ ದ ಕಂಟ್ರಿ ಯು ಆರ್ ಕರೆಂಟ್ಲಿ ಲಿವಿಂಗ್ ಇನ್ ಅಂತ ಇದೆ. ಎಸ್ ಅಂತ ಕೊಡೋಣ. ಸೊ ಎಸ್ ಅಂತ ಆದ ತಕ್ಷಣವೇ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಒಂದು CV ಪ್ರತಿಯೊಂದು ಡೀಟೇಲ್ಸ್ನ ಎಲ್ಲ ವೆರಿಫೈ ಮಾಡಿ ಅವರು ನೀವು ಈ ಜಾಬ್ಗೆ ಸೂಟಬಲ್ ಆಗ್ತೀರಾ ಅಂತಂದರೆ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಮೇಲ್ ಮಾಡ್ತಾರೆ. ಅವಾಗವಾಗ ನೀವು ನಿಮ್ಮ ಒಂದು ಮೇಲ್ ID ಚೆಕ್ ಮಾಡ್ತಾ ಇರಿ, ಓಕೆನಾ. ಸೊ ಮೇಲ್ ಬರುತ್ತೆ. ಆಗ ಈ ಒಂದು ಜಾಬ್ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸು ಅವ್ರು ನಿಮಗೆ ಕೊಡ್ತಾರೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.